ವಿಠಲ ಪಾಂಡುರಂಗ ವಿಠಲ. ಏನು ಯಜಮಾನ್ರೆ ಇಷ್ಟೊತ್ತು ಎಲ್ಲಿ ಹೋಗಿದ್ರಿ? ನಮ್ ನೆನಪಲ್ಲಿ ನಂಗೆ ನಿದ್ದೆನೆ ಬರ್ಲಿಲ್ಲ. ಎಲ್ಲಿ ಹಾಳಾಗಿ ಹೋಗಿದ್ರಿ ಅಂತ? ಅದು ಯಾಕೋ ಏನೋ ನಮ್ಮ ಮನಸ್ಸಿಗೆ ಸಿಕ್ಕಾಪಟ್ಟೆ ಖೇದವಾಗ್ಬಿಟ್ಟಿತ್ತು ಕಡೆ. ಸಂತೋಷ ಪಡ್ಬೇಕು ಅನಿಸ್ತು, ಅದಕ್ಕೆ ಡಾನ್ಸ್ ಮಾಡೋಣ ಅಂತ ಅಲ್ಲೆಲ್ಲೋ ಹೋಗಿದ್ದೆ. ನಾನು ಕರೆದಿದ್ರೆ ಜೊತೆಗೆ ಬಂದು ಡಾನ್ಸ್ ಮಾಡ್ತಿರ್ಲಿಲ್ವಾ? ಬಂದ್ಬಿಡೆ, ನೀನು ನನ್ನ ಜೊತೆ ಬಂದ್ಬಿಡು. ಅದನ್ನ ನಿಮ್ಮ ಅಕ್ಕ ತುಂಬಾ ನೋಡ್ಬಿಡ್ಲಿ, ಆಮೇಲೆ ನಿನ್ನ ಕತ್ತುಡ್ದು ಆಚೆ ತಳ್ತಾಳೆ. ಡಿಸ್ಕೋಟೆಕ್ಕಿಗೆ ಹೋಗಿ ಡ್ಯಾನ್ಸ್ ಮಾಡಿಲ್ಲಂದ್ರೆ ಇಲ್ಲಿಗೆ ಬಂದು ಇವ್ರ ಜೊತೆ ಲಲ್ಲೆ ಹೊಡಿತಾ ಇದ್ರಲ್ಲ, ನಿಮ್ಗೆ ಶೇಮ್ ಆಗಿಲ್ವಾ? ಹೋಗ್ರಿ ಮನೆ ಆಚೆ. ಇದೇನ್ರಿ ಮನೆ ಯಜಮಾನ ಮಧ್ಯರಾತ್ರಿಯಲ್ಲಿ ಆಚೆ ಹೋಗು ಅಂತ ಹೇಳ್ತಾ ಇದ್ರ ನೀವು? ಮನೆ ಯಜಮಾನ ಅದನ್ನು ಟೈಮ್ ಕರೆಕ್ಟ್ ಆಗಿ ಬರ್ಬೇಕು. ಹೋಗಿ ನೀನು ಹೋಗಿ. ಏನಾದ್ರೂ ಬುದ್ಧಿ ಇದೆಯಾ? ಇಬ್ರು ಒಟ್ಟಿಗೆ ಹೊರಗೆ ಹಾಕಿದ್ದೀರಾ? ಮುಂದೆ ಹೇಳಕ್ಕೇನಾಗಿದೆ? ಚಂಪಾ ಬಾರೆ ಬಾರೆ, ಹೋಗ್ಬಿಟ್ಲು ಸಿಕ್ಕಿದ್ದೆ ಚಾನ್ಸ್. ನೀವ್ ಹೇಗ್ರಿ ಬಂದ್ರಿ? ನೀವು ಡೋರ್ ಓಪನ್ ಮಾಡಿದ್ರಲ್ಲ, ಅಲ್ಲೊಂದು ಸ್ವಲ್ಪ ಗ್ಯಾಪ್ ಸಿಕ್ತು, ಬಂದ್ಬಿಟ್ಟೆ. ಎಷ್ಟೇ ಕೊಬ್ಬು ನಿನ್ಗೆ? ಏಯ್, ಯಾರಾದ್ರೂ ಬಾಗಿಲು ತೆಗೀರಿ, ಕಾಲ್ ಮುರಿದಾಕ್ಬಿಡ್ತೀನಿ. ಜೈ ಸದ್ಗುರು ಸಾಯಿನಾಥ. ಮಾಡ್ಬಿಟ್ಟಲ್ಲಪ್ಪ ನಾನು ನಾನಾಥ. ಯಾರೋ ಸ್ವಾಮಿಗಳು ಬಂದ್ಬಿಟ್ಟಿದ್ದಾಳೆ. ಅಮ್ಮ ಸರಿಯಾಗಿ ನೋಡು, ಅವನು ನಮ್ಮ ಅಣ್ಣಯ್ಯ. ನಾನೀಗ ಅಣ್ಣಯ್ಯನಲ್ಲ, ಅಣ್ಣಯ್ಯ ಸ್ವಾಮಿ. ಇದ್ದಕ್ಕಿದ್ದ ಹಾಗೆ ಈ ಅವತಾರವನ್ನು ಎತ್ತಿರುವುದಕ್ಕೆ ಕಾರಣವೇನು ಮಹಾಸ್ವಾಮಿಗಳೇ? ಈ ಪ್ರೀತಿ, ಪ್ರೇಮ, ಪ್ರಣಯ, ಅಪ್ಪುಗೆ ತಬ್ಬುಗೆ, ಚಂದ್ರಚಂದನ, ಬಾಹುಬಂಧನ, ಚುಂಬನ ಇವೆಲ್ಲವೂ ನಶ್ವರ. ನಮ್ಮ ಈಶ್ವರನೊಬ್ಬನೇ ಶಾಶ್ವತ. ನಾವೀಗ ಮನೆ ಬಿಟ್ಟು ನೆಟ್ಟಗೆ ಹಿಮಾಲಯಕ್ಕೆ ಹೋಗಬೇಕು ಎಂದು ತೀರ್ಮಾನಿಸಿದ್ದೆ. ಅದಕ್ಕೆ ತುಂಬಾನೇ ಕಷ್ಟ ಇದೆ ರೀ. ನೀವೇನಾದ್ರೂ ಬಾವುನ ಹಿಮಾಲಯಕ್ಕೆ ಕಳಿಸಿದ್ರೆ ಅವ್ರು ಅಲ್ಲೇ ಸೆಟ್ಲ್ ಆಗಿ ನೇಪಾಳಿ ಹುಡುಗಿ ಜೊತೆ ಸಂಸಾರ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ತಾರೆ. ಮೂಪಲ್ಲು ನೀನು ನೋಡೋದಕ್ಕೆ ಸ್ವೆಟರ್ ಮಾರ ಹುಡುಗಿ ತರ ಇದೆಯಲ್ಲ, ಅದಕ್ಕೆ ಲವ್ ಮಾಡಿ ಮದುವೆ ಆಗ್ಬಿಟ್ಟೆ. ಇವರು ನನ್ನ ಗಂಡ. ಮತ್ತೆ ಯಾಕೆ ಸನ್ಯಾಸಿ ಆಗಿದ್ದಾರೆ? ಅದನ್ನ ನೀವ್ ವಿಚಾರಿಸ್ಬೇಕು. ಇಷ್ಟು ಬ್ಯೂಟಿಫುಲ್ ಆಗಿರೋ ಹೆಂಡತಿನ ಬಿಟ್ಟು ಕಾವಿ ತೊಟ್ಟು ಹಿಮಾಲಯಕ್ಕೆ ಹೊರಟು ನಿಂತಿದ್ದಾರೆ. ಅದ್ ಯಾಕೆ ಅಂತ ಸ್ಟೇಷನ್ಗೆ ಹೇಳ್ಕೊಂಡು ಹೋಗಿ ವಿಚಾರಿಸಿ. ತಗೊಳ್ಳಿ ನನ್ನ ಕಂಪ್ಲೇಂಟ್. ನಡೀರಿ ಹೋಗೋಣ. ನಾವು ಎಲ್ಲ ಭವ ಬಂಧನಗಳಿಂದ ಮುಕ್ತರಾದಂತವರು. ನಮ್ಮನ್ನು ಹಾಗೆಲ್ಲ ಬಂಧಿಸಲು ಸಾಧ್ಯವಿಲ್ಲ. ನೀವು ಹಾಕುವ ಕತ್ತಲ ಕೋಣೆಯಲ್ಲೇ ಬೆಳಕನ್ನು ಕಂಡುಕೊಳ್ಳುವಂತ ಮಕ್ಕಳು ನಾವು. ಆದರೆ ತಮ್ಮಲ್ಲಿ ನನ್ನೊಂದು ನಮ್ರ ಕೋರಿಕೆ. ಏನು? ನಾವು ಕತ್ಲೆ ಕೋಣೆಯಲ್ಲಿ ಗರಗೋರ ತಪಸ್ಸಿನಲ್ಲಿರುವಾಗ ನನ್ನ ಮೇಲೆ ಯಾರೂ ಬೆತ್ತ ಪ್ರಯೋಗವನ್ನು ಮಾಡಬಾರದು. ಆಯ್ತು. ನಾವು ಬಯಸ್ತಿದ್ದಂತ ಫಲ ಪದಾರ್ಥಗಳನ್ನ ನಾವು ಹೇಳಿದಂತ ಆಶ್ರಮದಿಂದಲೇ ತರಿಸಿಕೊಡಬೇಕು. ಸರಿ ನಡೀರಿ ಹೋಗೋಣ. ತಾವು ಮುಂದೆ ಮುಂದೆ, ನಾನು ನಿಮ್ಮ ಹಿಂದೆ. ಹಿಂದೆ ಹಿಂದೆ ವಿಚಾರಣೆ ಶುರುವಾಗ್ಲಿ. ಜಡ್ಜ್ ಅವ್ರೆ, ನಿಮ್ಗೆ ಗಂಡ ಅಂದ್ರೆ ಏನು ಅಂತ ಗೊತ್ತಾ? ಗಂಡ ಅಂದ್ರೆ ಕವಿ. ಹೆಂಡತಿ ಆದವಳು ಗಂಡನ್ನ ಹೇಗ್ ನೋಡ್ಕೋಬೇಕು ಅಂತ ಗೊತ್ತಿದ್ಯಾ? ಯಾರ್ ಗಂಡನ್ನ? ಸದ್ದು ಸದ್ದು. ನಾನ್ ಕೇಳ್ತಾರದು ನಿಮ್ ಗಂಡನ ಬಗ್ಗೆ. ನೀವು ಮದ್ವೆ ಆದ್ಮೇಲೆ ಹನಿಮೂನ್ಗೆ ಅಂತ ಎಲ್ಲ ಹೋಗಿದ್ರಿ? ಅಬ್ಜೆಕ್ಷನ್ ಯುವರ್ ಆನರ್. ಹನಿಮೂನ್ ವಿಷಯನ ಕೋರ್ಟಲ್ಲೆಲ್ಲ ವಿವರಿಸೋದು ಮುಜುಗರ ಆಗುತ್ತೆ. ಅವ್ರು ಕೇಳ್ತಿರೋದು ನಿಮ್ ಹನಿಮೂನ್ ಬಗ್ಗೆ ಅಲ್ಲ, ಜಾರ್ಜಿ ಅವ್ರ ಹನಿಮೂನ್ ಬಗ್ಗೆ. ಆಕ್ಚುಲಿ ನಾವು ಹನಿಮೂನ್ಗೆ ಹೋಗಿಲ್ಲ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಮದ್ವೆ ಆದ್ಮೇಲೆ ಹನಿಮೂನಿಗೆ ಹೋಗ್ದಲೇ ಇರೋ ಮೊದಲನೇ ದಂಪತಿ ಕೇಸಿದು. ಅದು ಮತ್ತೇನ್ ಶುದ್ಧ ಅಲ್ಲ. ನಿಮ್ ಗಂಡ ಸನ್ಯಾಸಿ ಆಗೋದಕ್ಕೆ ನೀವೇ ಪರೋಕ್ಷವಾಗಿ ಪ್ರೇರಣೆ ಮಾಡಿದಿರಾ ಅಂತ ನಾನು ಹೇಳ್ತೀನಿ. ಇದಕ್ಕೆ ನೀವೇನ್ ಹೇಳ್ತೀರಾ? ಇಲ್ಲ ಇಲ್ಲ, ಅವರು ನನ್ ಕೇಳ್ದೇನೆ ಸನ್ಯಾಸಿ ಆಗಿದ್ದಾರೆ. ನೀವೇನ್ ಹೋಗ್ಬೋದು. ದಟ್ಸ್ ಆಲ್ ಯುವರ್ ಆನರ್. ಪಾಂಡುರಂಗ ಅವ್ರನ್ನ ಬಾಕ್ಸ್ ಹಾಕಿ. ಜೈ ಸದ್ಗುರು ಸಾಯಿನಾಥ. ನೋಡಿ, ಕೇಳಿದ್ದಕ್ಕಷ್ಟೇ ಉತ್ತರ ಹೇಳಬೇಕು. ಕೈಗೆಟಕದೇ ಇರೋ ದ್ರಾಕ್ಷಿ ಮಹಾಸ್ವಾಮಿ ಅಂದ್ರೆ ಸ್ವಲ್ಪ ಬಿಡಿಸಿ ಹೇಳಿಪ್ಪ. ಈ ತೆರೆ ಮೇಲೆ ಬರೋ ಹೀರೋಯಿನ್ ಇದ್ದಂಗೆ ಮಹಾಸ್ವಾಮಿ. ಹೀರೋಯಿನ್ ಸಿಗ್ತಾಳೆ ಅಂತ ಕೈ ಹಾಕಿದ್ರೆ ಬರೀ ಪರದೆನೇ ಕೈಗೆ ಸಿಗ್ತಾ ಇರುತ್ತೆ, ಹೀರೋಯಿನ್ ಮಾತ್ರ ಸಿಗ್ತಾರೆ. ಆಕೆ ನಿಮ್ ಹೆಂಡತಿ. ಅದು ಪೂರ್ವಾಶ್ರಮದಲ್ಲಿ ಮಹಾಸ್ವಾಮಿ. ಸರಿ, ಈಗ ನಿಮ್ಮ ಮುಂದಿನ ಯೋಜನೆ ಏನು? ನೋಡಿ ಮಹಾಸ್ವಾಮಿ, ನಾನು ಮದುವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ, ನಮ್ಮ ಮೆಂಡ್ರ ಕಡೆಯಿಂದ ನಮಗೆ ಇಲ್ಲಿವರೆಗೂ ಒಂದೇ ಒಂದು ಮುತ್ತಿಲ್ಲ, ಪುತ್ತ ಇಲ್ಲ, ಉಮ್ಮ ಇಲ್ಲ, ಚುಮ್ಮ ಇಲ್ಲ. ಹಾಳಾಗೋಗ್ಲಿ ಅಂದ್ರೆ ಡಿಂಗ್ ಡಾಂಗು ಇಲ್ಲ. ನಮಗೆ ಬಣ್ಣ ಬಣ್ಣದ ಬಟ್ಟೆಗಳನ್ನ ತೋರಿಸಿ ಅವರು ಚುಡಿನೋ ಮಿಡಿನೋ ಹಾಕೊಂಡು ನಮ್ಮ ಜೊತೆ ಕೈ ಕೈ ಹಿಡ್ಕೊಂಡು ಪ್ರತಿನಿತ್ಯ MG ರೋಡಲ್ಲಿ ಓಡಾಡ್ತಾ ಇದ್ರೆ ಯಾವ ನನ್ನ ಮಗ ಹಿಮಾಲಯಕ್ಕೆ ಹೋಗಿ ಮನ್ಸು ಮಾಡ್ತಾನೆ ಮಹಾಸ್ವಾಮಿ? ಗಂಡ ಹೆಂಡತಿ ನಡುವೆ ಸಾಮರಸ್ಯ ಇಲ್ಲ ಅಂತ ಮೇಲ್ನೋಟ ಕಂಡು ಬರ್ತಾ ಇದೆ. ವಾದ ವಿವಾದಗಳನ್ನು ಕೇಳಿದ ಮೇಲೆ ತಪ್ಪು ಯಾರದು ಅನ್ನೋದನ್ನ ಕೋರ್ಟು ಮನಗಂಡಿದೆ. ಕುಟುಂಬದಲ್ಲಿ ನೆಮ್ಮದಿ ಕಾಪಾಡೋಕೆ ಜಾಜಿಯವರೇ ಸನ್ಯಾಸವನ್ನ ಸ್ವೀಕರಿಸಿ ಹಿಮಾಲಯಕ್ಕೆ ತೆರಳಬೇಕು ಅಂತ ಕೋರ್ಟು ಆದೇಶಿಸುತ್ತದೆ. ವಿಠಲ ವಿಠಲ ಪಾಂಡುರಂಗ ವಿಠಲ.